ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ ಅನ್ನೋದ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಕರ ಸೇವಕ ಪರ ಹೋರಾಟಕ್ಕೆ ಅತಿ ದೊಡ್ಡ ಗೆಲುವು ಇದು. ರಿಪಬ್ಲಿಕಾಣದಲ್ಲಿ ನಂಬರ್ 1 ಬ್ರೇಕಿಂಗ್ ನ್ಯೂಸ್ ಬಹಳ ಕುತೂಹಲವನ್ನ ಕೆರಳಿಸಿತ್ತು. ಕರ ಸೇವಕ ಶ್ರೀಕಾಂತ್ ಪೂಜಾರಿ ಅವರ ಭವಿಷ್ಯ ಏನಾಗುತ್ತೆ ಅಂತ ಇಂತೂ ಜಾಮೀನು ಮಂಜೂರಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶ್ರೀಕಾಂತ್ ಪೂಜಾರಿ ಹಳೆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಷರತ್ತುಬದ್ಧ ಜಾಮೀನನ್ನ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕರ ಸೇವಕ ಪರ ಹೋರಾಟಕ್ಕೆ ಅತಿ ದೊಡ್ಡ ಜಯ ಅಂತ ಹೇಳಬೇಕಾಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ನಂಬರ್ 1 ಬ್ರೇಕಿಂಗ್ ನ್ಯೂಸ್ ಬಹಳ ಕುತೂಹಲ ಕೆರಳಿಸಿತ್ತು. ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಆಯಿತು, ಯಾವ ರೀತಿ ಹೋರಾಟವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ರು ಅಂತ ಹಳೆ ಪ್ರಕರಣಗಳು, ಆತ ಆರೋಪಿ, ಆತನ ಬಂಧನ ಆಗದೆ ಇನ್ನೇನು ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಜಾಮೀನು ಅರ್ಜಿಯ ವಾದ ಪ್ರತಿವಾದವನ್ನು ಆಲಿಸಿರುವ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು. ಈಗ ತೀರ್ಪು ಕೂಡ ಪ್ರಕಟ ಆಗಿದೆ. ಕರ ಸೇವಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಕರ ಸೇವಕರ ಪರವಾಗಿ ಹೋರಾಟಗಳಾಯ್ತಲ್ಲ, ಅದಕ್ಕೆ ಸಿಕ್ಕಿರುವ ಅತಿ ದೊಡ್ಡ ಜಯ ಅಂತ ಹೇಳಲಾಗ್ತಾ ಇದೆ. ಶ್ರೀಕಾಂತ್ ಪೂಜಾರಿ ಹಳೆ ಕೇಸ್ಗಳಲ್ಲಿ ಖುಲಾಸೆ. ರಿಪಬ್ಲಿಕಾಣದಲ್ಲಿ ದಾಖಲೆ ಸಹಿತ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ನಿಜವಾಯಿತು ರಿಪಬ್ಲಿಕಾಣ ನಂಬರ್ 1 ಬ್ರೇಕಿಂಗ್. ನಿನ್ನೆಯಿಂದಲೂ ಕೂಡ ದಾಖಲೆಗಳ ಸಮೇತ ರಿಪಬ್ಲಿಕಾಣ ಈ ಸುದ್ದಿಯನ್ನು ಬಿತ್ತರ ಮಾಡ್ತಾ ಇತ್ತು. ಶ್ರೀಕಾಂತ್ ಪೂಜಾರಿಯ ಹಳೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ರೆಕಾರ್ಡ್ ರಿಲೀಸ್ ಮಾಡ್ತಾರೆ. ಅಲ್ಲೂ ಕೂಡ ಎಡವಟ್ಟು 15 ಪ್ರಕರಣಗಳಲ್ಲಿ ಆಲ್ರೆಡಿ ಶ್ರೀಕಾಂತ್ ಪೂಜಾರಿ ಅವರಿಗೆ ಖುಲಾಸೆ ಆಗಿರುತ್ತೆ. ಒಂದೇ ಒಂದು ಪ್ರಕರಣ ಇದ್ದಿದ್ದು, ಅದಕ್ಕೂ ಕೂಡ ವಿಚಾರಣೆ ಕರೆಸಿ ಮುಚ್ಚಳಿಕೆ ಪತ್ರ ಬರೆಸಿ ಕಳಿಸಿರ್ತಾರೆ ಪೊಲೀಸರು. ಆದ್ರೂ ತಲೆಮರೆಸಿಕೊಂಡಿದ್ದಾರೆ ಶ್ರೀಕಾಂತ್ ಪೂಜಾರಿ ಅಂತ ಕೋರ್ಟ್ ಮುಂದೆ ವಾದ ಮಂಡಿಸಿರ್ತಾರೆ. ವಾದ ಪ್ರತಿವಾದ ಎರಡನ್ನ ಆಲಿಸಿರುವ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು. ಈಗ ತೀರ್ಪು ಪ್ರಕಟಗೊಂಡಿದೆ. ಜಾಮೀನು ಮಂಜೂರು ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಶ್ರೀಕಾಂತ್ ಪೂಜಾರಿಯ ಹಳೆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ರೆಕಾರ್ಡ್ ರಿಲೀಸ್ ಮಾಡಿದ್ರು ಪೊಲೀಸರು. ಅಲ್ಲಿ ಎಂತ ಎಡವಟ್ಟುಗಳು ಆಗಿತ್ತು ಅನ್ನೋದ್ರ ಬಗ್ಗೆ ದಾಖಲೆಗಳ ಸಮೇತ ರಿಪಬ್ಲಿಕಾಣ ನಿನ್ನೆಯಿಂದಲೂ ಕೂಡ ವರದಿಯನ್ನ ಬಿತ್ತರಿಸ್ತಾ ಇತ್ತು. ಆ ಎಡವಟ್ಟು, ಕರ ಸೇವಕರ ಪರವಾಗಿ ಹೋರಾಟಗಳು ಎಲ್ಲದಕ್ಕೂ ಕೂಡ ಸಿಕ್ಕ ಜಯ ಅಂತ ಭಾವಿಸಬೇಕಾ ಜಾಮೀನು ಮಂಜೂರಾಗಿರೋದ್ರಿಂದ? ಖಂಡಿತ ಶ್ರುತಿ, ಯಾಕಂದರೆ ಪ್ರಮುಖವಾಗಿ ಏನು ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನದ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಸಾಕಷ್ಟು ರಾಜಕೀಯ ವಾಕ್ಸಮರಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿತ್ತು. ಇದೀಗ ಏನು ಹುಬ್ಬಳ್ಳಿಯ JMFC 1ನೇ JMFC ನ್ಯಾಯಾಲಯದಿಂದ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಏನು ಮಂಜೂರು ಮಾಡುವಂಥ ನಿಟ್ಟಿನಲ್ಲಿ ಒಂದು ತೀರ್ಪು ಹೊರಬಿದ್ದಿದೆ. ನಿನ್ನೆ ಅಷ್ಟೇ ವಾದ ಪ್ರತಿವಾದದ ನಂತರ ಅಂದರೆ ಇವತ್ತು ಜಾಮೀನು ಮಂಜೂರಿಗಾಗಿ ಒಂದು ತೀರ್ಪನ್ನು ಕಾಯ್ದಿರಿಸಿತ್ತು. 3 ಗಂಟೆಗೆ ಅಂತ ಒಂದು ತೀರ್ಪನ್ನು ಕಾಯ್ದಿರಿಸಿತ್ತು. ಒಂದು ಕಡೆ ಸಾಕಷ್ಟು ಏನು ಶ್ರೀಕಾಂತ್ ಪೂಜಾರಿಯವರ ಪರ ವಕೀಲರು ಈ ನಿನ್ನೆ ವಾದ ಪ್ರತಿವಾದಕ್ಕೆ ಸಂಬಂಧಪಟ್ಟಂತೆ ಅವರ ಅಂದರೆ 31 ವರ್ಷಗಳ ಕಾಲ ಒಂದು ಕಡೆ ಶ್ರೀಕಾಂತ್ ಪೂಜಾರಿ ವಿಚಾರಣೆಗೆ ಹಾಜರಾಗಿಲ್ಲ, ಕೋರ್ಟ್ಗೆ ಹಾಜರಾಗಿಲ್ಲ ಅಂತಕ್ಕಂಥ ಒಂದು ಏನು ಸರ್ಕಾರಿ ವಕೀಲರಿಂದ ಒಂದು ವಾದ ಮಂಡನೆಯಾಗಿತ್ತು. ಈ ವಾದಕ್ಕೆ ಪ್ರತಿವಾದವಾಗಿ ಶ್ರೀಕಾಂತ್ ಪೂಜಾರಿಯವರ ಪರ ವಕೀಲರು ಒಂದು ಪ್ರತಿವಾದವನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿ ತೀರ್ಪನ್ನು ಇವತ್ತು ಕಾಯ್ದಿರಿಸಲಾಗಿತ್ತು. ಇದೀಗ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರು ಆಗಿರುವಂಥದ್ದು ಒಂದು ಕಡೆ BJP ನಾಯಕರ, BJP ಕಾರ್ಯಕರ್ತರ, ಅದೇ ರೀತಿ ಹಿಂದೂ ಕಾರ್ಯಕರ್ತರ ಒಂದು ಜಯಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ರಾಜ್ಯವ್ಯಾಪಿ ಒಂದು ಹೋರಾಟವನ್ನು ಮಾಡುವ ಮೂಲಕ ಶ್ರೀಕಾಂತ್ ಪೂಜಾರಿಯ ಜಾಮೀನಿಗೆ ಒಂದು ಬೇಡಿಕೆಯನ್ನು ಏನು ಇಟ್ಟಿದ್ದರು. ಅದೇ ರೀತಿ ಪೊಲೀಸ್ ಅಧಿಕಾರಿಗಳ ನಡೆ ವಿರುದ್ಧ, ರಾಜ್ಯ ಸರ್ಕಾರದ ನಡೆ ವಿರುದ್ಧ ಒಂದು ಸಾಕಷ್ಟು ಅಸಮಾಧಾನ, ಆಕ್ರೋಶವನ್ನು ಹೊರಗಾಕಿದ್ರು. ನಿರೀಕ್ಷೆ ಇತ್ತು ಅವರಿಗೆ ಜಾಮೀನು ಮಂಜೂರಾಗುತ್ತೆ ಅಂತ ಸ್ವತಃ ಶ್ರೀಕಾಂತ್ ಪೂಜಾರಿ ಅವರ ಪರ ವಕೀಲರು ಮಾತನಾಡ್ತಾರೆ. ರಿಪಬ್ಲಿಕಾಣ ಜೊತೆ ಹೇಳಿದ್ರು FIR ಪ್ರತಿಯನ್ನ ಕೊಡೋಕೆ ರೆಡಿ ಇಲ್ಲ, ದೂರು ದಾಖಲಾಗುತ್ತೆ, FIR ಪ್ರತಿ ಇಲ್ಲ, ಕೋರ್ಟ್ಗೆ ಆ ದಾಖಲೆಗಳನ್ನ ಸಬ್ಮಿಟ್ ಮಾಡುವಲ್ಲೂ ಕೂಡ ಪೊಲೀಸರು ವಿಫಲರಾಗಿದ್ದಾರೆ. ಹಾಗಾಗಿ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನುವಂತ ನಂಬಿಕೆ, ವಿಶ್ವಾಸ ನಮಗಿದೆ ಅನ್ನೋದನ್ನ ವಕೀಲರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಸೊ ಇಲ್ಲೂ ಕೂಡ ಪೊಲೀಸರು ಎಡವಟ್ಟು ಮಾಡಿಕೊಂಡಂತೆ ಕಾಣಿಸುತ್ತೆ. ಈ ಪ್ರಕರಣಗಳಲ್ಲಿ ಸಾಕ್ಷಿ ಒದಗಿಸುವಲ್ಲೂ ಕೂಡ ವಿಫಲರಾಗಿದ್ದಾರೆ ಅಂತ.
ಎಸ್ ಶ್ರುತಿ, ಖಂಡಿತವಾಗಿ. ಯಾಕಂದರೆ ರಿಪಬ್ಲಿಕ್ ಕನ್ನಡದ ಮೂಲಕ ಎಕ್ಸ್ಕ್ಲೂಸಿವ್ ಆಗಿ ಶ್ರೀಕಾಂತ್ ಪೂಜಾರಿ ಅವರ ಪರ ವಕೀಲರಾಗಿರುವಂಥ ಸಂಜೀವ್ ಬಡಸ್ಕರ್ ಅವರು ಬೆಳಗ್ಗೆನೇ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡಿದರು. ಅದೇನೆಂದರೆ ಈವರೆಗೂ ಅಂದರೆ ಶ್ರೀಕಾಂತ್ ಪೂಜಾರಿಯ ಮೇಲೆ ಪ್ರಕರಣ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ರಾಮ ಜನ್ಮಭೂಮಿ ಹೋರಾಟದ ವಿಚಾರವಾಗಿ FIR ಕೂಡ ಏನು ದಾಖಲಾಗಿತ್ತು ಅಂತ ಹೇಳಿರುವಂಥದ್ದು. ಒಂದು ಕಡೆ ನಿನ್ನೆ ಸರ್ಕಾರಿ ವಕೀಲರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡನೆ ಮಾಡಿದರು. ಈ ವೇಳೆ ಏನು FIR ಆಗಿರ್ಬೋದು, ದೂರಿನ ಪ್ರತಿಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಕೆಲವೊಂದು ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಬೆಳಗ್ಗೆ ಈಗಾಗಲೇ ಈಗ ಜಾಮೀನು ಮಂಜೂರಾಗಿದೆ. ಈ ಜಾಮೀನು ಮಂಜೂರಾಗೋಕ್ಕಿಂತ ಮುಂಚಿತವಾಗಿ ರಿಪಬ್ಲಿಕ್ ಕನ್ನಡದ ಮುಂದೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಶ್ರೀಕಾಂತ್ ಪೂಜಾರಿಯ ಪರ ವಕೀಲರು ತಿಳಿಸಿದರು, ಮಾಹಿತಿಯನ್ನು ನೀಡಿದರು. ಅದರಂತೆ ಈಗ ಶ್ರೀಕಾಂತ್ ಪೂಜಾರಿಗೆ 1ನೇ JMFC ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ಶ್ರುತಿ, ಈಗ ಸದ್ಯಕ್ಕೆ ವಕೀಲರು ಈಗಾಗಲೇ ಜಾಮೀನನ್ನು ಮಂಜೂರು ಮಾಡುವಂಥ ನಿಟ್ಟಿನಲ್ಲಿ ಏನು ಇಲ್ಲಿ ವಕೀಲರು ಜಯವನ್ನು ಗಳಿಸಿದ್ದಾರೆ.